ಸ್ಕೂಲ್ನಾಗ ನಾವು 10ನೇ ತರಗತಿ ಓದಾತೀವ್ರಿ. ಓದಾಕತ್ತೀವಿ. ನಮ್ ಶಾಲ್ಯಾಗ ನಾವು ಕುಡ್ದೀವಿ, ಲೈಂಗಿಕ ಶೋಷಣೆ ಮಾಡೀವಿ ಅಂತೇಳಿ ನಮ್ಗ ಶಾಲೆಯಿಂದ ಹೊರಗ್ ಹಾಕ್ಯಾರ. ಮತ್ತ ಅವು ವಿಡಿಯೋದ್ ಅದಾವಂದ್ರ ಯಾರಿಗಿ ತೋರ್ಸಾಕ್ ತಯಾರಿಲ್ರಿ. ಒಟ್ಟ ಅವ್ರೇ ಟೀಚರ್ಸು ಸೂಪ್ರೆಂಟ್ ಅವ್ರು ಹೇಳಿದ್ದೇ ಆಗ್ಬೇಕಂತೇಳಿ ಅವ್ರೇ ಎಲ್ಲಾ ಹೊರಗ್ ಹಾಕಾಕತ್ತಾರಿ ನಮಗ. ನಾವು ಯಾವ್ದೇ ಹೇಳಿದ್ರು ಕೇಳ್ತಾ ಇಲ್ಲ. ಇನ್ನ 2 ತಿಂಗಳಿದೆ ನಮ್ 10th ಮುಗಿಸ್ಕೊಂಡ್ ಹೋಗ್ತೀವಿ ಅಂದ್ರ ಇಲ್ಲ ನೀವ್ ಹೋಗ್ಬೇಕು, ನೀವು ಹುಡುಗರಿಗೆ ಹೊಡಿತೀರಿ, ಅದು ಇದು ಮಾಡ್ತೀರಿ ಅಂತೇಳಿ ನಮ್ಗ ಹೊರಗ್ ಹಾಕ್ಯಾರ. ಸುಳ್ಳು ಆರೋಪ ಹೊರ್ಸ್ಯಾರ್ರಿ. ಕಾರಣ ಇದೆ ರೀ, ನಾವು ಶಾಲೆಗೆ ಊಟ ಸರಿಯಾಗಿ ಕೊಡ್ರಿ, ಎಲ್ಲಾ ಸರಿಯಾಗಿ ಕೊಡ್ರಿ ಅಂತ ಸ್ಟ್ರೈಕ್ ಮಾಡಿದ್ದೇವ್ರಿ. ಆ ಕಾರಣ ಇಟ್ಕೊಂಡು ಈ ತರ ಮಾಡಿದಾರೆ. ಉದ್ದೇಶ ಮಾಡಿ ನಮ್ಮನ್ನ ಹೊರಗೆ ಹಾಕ್ಯಾರ. ಸೆಪ್ಟೆಂಬರ್ 22 ಮೀಟಿಂಗ್ ಇತ್ತು. ಅವಾಗ ಪಾಲಕರು ಮೀಟಿಂಗ್. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಕಿಶನ್ ಅಂತ. ನಾನು 10ನೇ ತರಗತಿಯಲ್ಲಿ ಓದ್ತಾ ಇದ್ದೀನಿ. ಡಿಸೆಂಬರ್ 1ರಂದು ನಮ್ಮ ಶಾಲೆಯಲ್ಲಿ ಮೀಟಿಂಗ್ ಮಾಡ್ಕೊಂಡಿದ್ರು. ಅವಾಗ ಎಲ್ಲಾರು ಫ್ರೆಂಡ್ಸ್ಗಳು ಎಲ್ಲರೂ ಬಂದಿದ್ರು. ಅವಾಗ ಪೊಲೀಸರಿಗೆ ನಾವು ಒಂದು ಮಾತು ಕೇಳಿದೆ, ಹಿಂಗ ಮತ್ತೆ ನಾವು ಕುಡ್ದೀವಿ ಹಿಂಗಂತ ಹೇಳ್ತಾ ಇದ್ದೀರಾ, ಅದು ಮತ್ತೆ ರಿಪೋರ್ಟ್ ನನಗೆ ಕೊಡಿ, ನಾವು ನೋಡ್ತೀವಿ ಅಂತ ನಾ ಹೇಳಿದೆ. ಅವಾಗ ರಿಪೋರ್ಟ್ ಕೇಳ್ತಿ ಮಗನೇ ನೀನು ಅಂತ ಹೊಡ್ಯಾಕ್ ಬಂದಿದ್ರು. ನನಗೆ ಅಂಜಿಕೆ ಹಾಕ್ಸಿ ಎಲ್ಲ ಸುಮ್ಮನೆ ಮಾಡಿ ದಬ್ಬಾಳಿಕೆ ಮಾಡಿದ್ದಾರೆ. ಇವರೇ ಸುಬ್ರಹ್ಮಣ್ಯ ಸರ್, PT ಸರ್, ಮತ್ತೆ ಶಾಂತಪ್ಪ ಸರ್, ಜಗದೀಶ್ ಸರ್, ಒಂದು 5-6 ಜನ ಇದ್ದಾರೆ. ಅದೇ ಊಟ ಸರಿ ಇಲ್ಲ, ಅದು ಸರಿ ಇಲ್ಲ ಅಂತ ಅವ್ರಿಗೆ ನಾವು ಇದು ಮಾಡ್ತಾ ಇದ್ದೀವಲ್ಲ, ಸ್ಟ್ರೈಕ್ ಅದು ಮಾಡ್ತಾ ಇದ್ದೀವಲ್ಲ, ಅದಕ್ಕೋಸ್ಕರ ಅದೇ ಸಿಟ್ಟು ಇಟ್ಕೊಂತ ಅವರು ನಮಗೆ ಕುಡ್ದಿದ್ದಾರೆ, ಹಂಗ್ ಮಾಡಿದ್ದಾರೆ ಹಿಂಗ್ ಮಾಡಿದ್ದಾರೆ ಅಂತ ಹೇಳಿ ಹೊರಗೆ ಹಾಕಿದ್ದಾರೆ ಅವರು. ಇವಾಗ ಅದೇ ಸಾದಿಕ್ ಸರ್, ಜಗದೀಶ್ ಸರ್, ಶಾಂತಪ್ಪ ಸರ್, ಪ್ರಕಾಶ್ PT ಸರ್, 5-6 ಜನ ಇದ್ದಾರೆ ಅವರೇ. ಅವಾಗ ಮೀಟಿಂಗ್ ಇದ್ದೆ ಸರ್. ಡಿಸೆಂಬರ್ 1ರಂದು ನಮ್ಮ ಪೇರೆಂಟ್ಸ್ ಎಲ್ಲರಿಗೂ ಕರೆಸಿ ಅವತ್ತು ನಮಗೆ ಕಳಿಸ್ಬೇಕಂತ ಪೊಲೀಸರ ಕೈಯಲ್ಲಿ ಅಂಜಿಸಿ ನಮಗೆ ಪೊಲೀಸರ ಕೈಯಲ್ಲಿ ಬೇಯಿಸಿ ಹೊಡಿಸಿದ್ದಾರೆ, ಹೊರಗೆ ಹಾಕಿದ್ದಾರೆ ನಮಗೆ. ನನ್ನ ಹೆಸರು ಕಮಲಾ ರೀ. ನಮ್ಗ ಪೇರೆಂಟ್ಸ್ ಮೀಟಿಂಗ್ ಅಂತ ಕರ್ಸಿದ್ದಾರ್ರಿ. ಕರ್ಸಿ ಹುಡುಗರ ಮ್ಯಾಗ ಸುಳ್ಳು ಅಪರಾಧ ಹೊರಿಸಿ ಕರ್ಕೊಂಡ್ ಹೋಗ್ರೆ ತಂದಾಗ ನಾವ್ ಏನ್ ತಪ್ಪು ಮಾಡ್ಯಾರ ಅಂತ ತೋರ್ಸತ್ ನಾವ್ ಅಂದೇವ್ರಿ. ನನಗೆ ಏನು ತಪ್ಪು ತೋರ್ಸ್ಲಾರನೆ ನಿಮ್ಗ್ TC ಕಿತಿ ಕೊಡ್ತೇವಿ, ತಗೊಂಡ್ ಹೋಗ್ರಿ, ಎಲ್ಲಿ ನಡಿಲಾರ್ದಂಗ ನಾವ್ ಬರ್ದ್ ಕೊಡ್ತೇವಿ, ನಿಮ್ ಮುಂದೆ ಹೋದ್ರು ಎಲ್ಲಿ ನಡಿಬಾರ್ದ ನಂಗ. ಏನ್ ತಪ್ಪು ಮಾಡ್ಯಾರ ತೋರ್ಸ್ರಿ ಅಂತಂದ್ರ ಪೊಲೀಸರು ಲಾಯರ್ ಬಂದು ವಕೀಲ್ರು ಬಂದ್ಕಿಂದ್ರ ನಮ್ಗ ಅಂದ್ರಿ, ನೀವ್ ಪೊಲೀಸ್ ಸ್ಟೇಷನ್ದಾಗ ತೋರಿಸ್ತೀವಿ, ಪೊಲೀಸ್ ಸ್ಟೇಷನ್ ಬರ್ತೀರಾ ನಡ್ರಿ ಅಲ್ಲಿಗೆ ಹೋಗುನು ಅಂತಂದ್ರಿ. ನಾವು ಬರ್ತೀವಿ ನಡ್ರಿ ಅಂತ ಕರ್ಕೊಂಡ್ ಹೋಗ್ತೀವಿ, ಬರಾಕತ್ರಿ ತಡ್ರಿ ಅಂತಂದಕ್ಕೆ ಹೋದವ್ರ ಆ ಕಡೆ ಹೋಗಿ 2-3 ತಾಸ್ ತನ ಬರ್ಲಿಲ್ರಿ. ನಾವ್ ಅಲ್ಲಿ ದೂರದಿಂದ ಬಂದೇವ್ರಿ. ಬಂದ್ರು ನಮ್ಗ ಏನು ಕಿಮ್ಮತ್ ಮಾಡ್ಲಿಲ್ರಿ. ಅವತ್ತ ನಮ್ಗ 5 ಆಗಿತ್ರಿ ಟೈಮ್. 5 ಆದ್ರೂನು ಸಾಲಿದಿಂದ ಹೋಗ್ಲಿಕ್ ದೂರ ಆದ್ರಿ. ನಾವ್ ಇಲ್ಲೇ ಇರ್ತೀವಿ ಅಂದ್ರ ನಮ್ಗ ಅಂಗಳದಾಗ ನಿಂದ್ರಗುಲಿಲ್ರಿ. ಹುಡುಗರು ಬೆನ್ನ ಹತ್ತಿ ಮೊದಲು ನೀವ್ ನಡ್ರಿ ಇಲ್ಲಿ ನಿಂದ್ರಾಕ್ ಹೋಗ್ಬ್ಯಾಡ್ರಿ, ಮೊದಲ್ ಹೋಗ್ರಿ ಅಂತ ಹೇಳಿ ದಬ್ಬಾಳಿಕೆ ಮಾಡಿ ಕಳ್ಸ್ಯಾರಿ. ಹುಡುಗರು ಬ್ಯಾಗ್ನಾಗೆಲ್ಲಾ ಅವರೇ ಅರ್ಬಿ ತುರ್ಕ್ಯಾರಿ. ಪ್ರಶಾಂತಿನ ಬ್ಯಾಗ್ನಾಗ ಒಡ್ಡ ಮುರ್ದು ಅರ್ಬಿ ಅವರೇ ತುರುಕಿ ನಡ್ರಿ ಅಂತ ಹೇಳಿ ಕಳ್ಸಿದ್ರಿ. ಪೊಲೀಸರ ಅಂದ್ರಿ, ನೀವ್ ಹಿಂಗೆಲ್ಲಾ ಕೇಳಾಕತ್ರ ನೀವ್ ಪೊಲೀಸ್ ಸ್ಟೇಷನ್ಗೆ ಹೋಗಿರ್ರಿ, ಅಲ್ಲಿ ಒಯ್ದಕ್ಕೆ ನಿಮ್ಗ ಇದು ಮಾಡ್ತೇವ್ ನೋಡ್ ನಾವ್ ಅಂತೇಳಿ ಅಂಜಿಕೆ ಹಾಕಿದ್ರಿ. ಅಂಜಿಕೆ ಹಾಕನ ನಾವು ಏನ್ ಇವ್ರು ಕೂಡ ಏನ್ ಒದ್ರಾಡದ್ ಬಿಡು ಅಂತೇಳಿ ಗಪ್ಪಾಗಿ ಹೋದಿವ್ರಿ. ಅವ್ರ ಕರ್ಕೊಂಡ್ ಹೋಗ್ರಿ ಅಂತೇಳಿ ನನ್ನ ಮಗನಿಗೆ ನಾವ್ ಇಲ್ಲಿ ದೂರ ದೇಶದಿಂದ ಸಾಲಿ ಕಲ್ಯಾಕ್ ಬಿಟ್ಟಿವ್ರಿ. ಬಿಟ್ಟು ನಾವ್ ಆ ಕಡೆ ಇರ್ತೀವಿ. ಇವ್ರು ಹಿಂಗ್ ಮಾಡಿದ್ರೆ ಹೆಂಗ್ರಿ? ನಾವ್ ಆನಂದರ್ ಮಮ್ಮಿ ರೀ. ಈ ಹುಡುಗರು ಸಾಲಿ ಕಲ್ಸ್ರಿ, ನಮ್ಗ್ ಚಂದ ಊಟಕ್ ಕೊಡ್ರಿ ಅಂದ್ರ ಅವ್ರು ಈ ಕಾರಣ ಇಟ್ಕೊಂಡಕ್ಕೆ ಹುಡುಗರ ಮೇಲೆ ಸುಳ್ಳು ಅಪರಾಧ ಹೊರಿಸಿಕೆ ಅವ್ರಿಗೆ ಸಾಲಿದಿಂದ ಹೊರಗ್ ಹಾಕ್ಯಾರ್ರಿ. ಬೈದು ನಮ್ ಮಕ್ಳು ಕುಡಿಯಂಗಿಲ್ಲ ಅನ್ನೋದ್ ನಮ್ಗ್ ಗೊತ್ತದ್ರಿ. ಸುಳ್ಳೆ ಕುಡಿತಾರ ಮಾಡ್ತಾರ ಅಂದ್ರ ನಾವ್ ನಂಬಲ್ರಿ. ಕಣ್ ಕಾಣಂಗಿಲ್ಲ ಏನಿಲ್ಲ, ಗೇಟ್ ಹೊರಗೆ ಹೋಗಂಗಿಲ್ರಿ. ಅವ್ರು ಹೆಂಗ್ ಕುಡಿತಾರ್ರಿ? ಮತ್ತೆ ರಾತ್ರಿ ಒಬ್ಬ ಬೇರೆ ಇರ್ತಾನ, ಹಗಲತ್ ಒಬ್ಬ ವಾಚ್ಮನ್ ಬೇರೆ ಇರ್ತಾನ್ರಿ. ಅವ್ರ ಮಕ್ಳಿಗೆ ನೋಡೋದ್ ಬಿಟ್ಟು ಏನ್ ಮಾಡ್ತಾರ್ರಿ? ಹಿಂಗ್ ಮಾಡ್ಯಾರ ಅಂತ ಹೇಳಿ ಅವ್ರು ಇದು ಮಾಡೋದಿತ್ತಿಲ್ರಿ. ನಮಗ್ ಒಂದ್ ಮಾತನ್ನು ಹೇಳಿಲ್ರಿ. ಬರೀ ತಾವೇ ಮಾಡ್ಕೊತ ಹೊಂಟಾರಿ. ಅವ್ರೇ ಮಾಡ್ಕೊತ ಹೋದ್ರ ನಮ್ಗ್ ಹೆಂಗ್ ಗೊತ್ತಾಗ್ಬೇಕ್ರಿ? ನಮ್ಗ್ ಅವ್ರು ಮಾಡಿದ್ದೆಲ್ಲಾ ಸುಳ್ರಿ. ನಮ್ ಮಕ್ಳು ಕುಡಿಯಂಗಿಲ್ಲ ಅನ್ನೋದ್ ನಮಗ್ ನಂಬಿಕೆ ಆದ್ರಿ. ಅದೇ ಅವ್ರು ನಮ್ಗ್ ಹೇಳೇ ಇಲ್ರಿ. ನಮಗ್ ಹೇಳಾರ್ದೆ ನಮ್ಗ್ ಹೆಂಗ್ ಗೊತ್ತ್ರಿ? ಮರ್ದಿನ ಇವ್ರು ಹೇಳಿಂದೆ ಗೊತ್ತ್ರಿ ನಮ್ಗ. ಇವ್ರ ಫೋನ್ ಎಲ್ಲಾ ಕಸ್ಕೊಂಡ್ ಇಟ್ಕೊಂಡಾರಿ. ವಾಚ್ಮನ್ಗ್ ಫೋನ್ ಮಾಡ್ದೇವ್ರಿ ನಾವು. ಫೋನ್ ಮಾಡೋಣ 2 ದಿನ ಕೊಟ್ಟನ್ರಿ. ಮುಂದ್ 2-3 ದಿನ ಫೋನ್ ಮಾಡಿದ್ರು ಎತ್ಲೇ ಇಲ್ರಿ. ಫೋನೇ ಕೊಟ್ಟಿಲ್ರಿ ಅವ್ರಿಗೆ ಮಾತಾಡಾಕ.
ಫೋನು ಕೊಟ್ಟಿಲ್ರಿ, ಅವ್ರ ಫೋನು ಕಸ್ಕೊಂಡ್ ಇಟ್ಕೊಂಡಾರ್ರಿ. ನಾವ್ ಏನ್ರಿ ಮಾತಾಡ್ಬೇಕು ಅಂದ್ರೆ ಒಟ್ಟು ಫೋನೇ ಕೊಟ್ಟಿಲ್ರಿ ಅವ್ರು. ಹಿಂಗ ಏನ್ರಿ ಮಾಡ್ತಾರ ಅಂತ ಹೇಳಿ ಮಾಡ್ಯಾರ, ಹ್ಯಾಂಗ್ ಮಾಡ್ಯಾರ ಗೊತ್ತಿಲ್ರಿ. ನಮ್ಮ ಮಕ್ಳು ಕೂಡ ನಾವ್ ದಿನಕ್ ಒಂದ್ಸಲಾರೇ ಮಾತಾಡ್ತೀವಿ. ಮತ್ತ ಅವ್ರ ಫೋನ್ ಕೊಟ್ಟಿಲ್ಲ, ಒಯ್ದು ಮುಚ್ಚಿಗೆ ಇಟ್ಕೊಂಡಾರ. ನಮ್ಮ ಮಕ್ಳಿಗೆ ಏನ್ ಮಾಡ್ಯಾರ ನಮ್ಗೆ ಹೆಂಗ್ ಗೊತ್ತಾಗ್ಬೇಕ್ರಿ? ನಮ್ಮ ಮಕ್ಳಿಗೆ ಪಾಠ ಕಲಿಸ್ಬೇಕು, ಓದುದು ಬರೆಯೋದು ಚಂದ ಕಲಿಸ್ಬೇಕು, ಚಂದ ಊಟಕ್ಕೆ ಹಾಕಿ ಚಂದ ಇಟ್ಕೊಂಡ್ರೆ ಸಾಕ್ರಿ. ನಮ್ಗೆ ಮಾಡಲಕ್ರ ಕಡೆ ಹೊರಗಿಂದವ್ರಿ ಸರ್ಗಿ ಬಂದ್ ಹೇಳಾನ ನಾವ್ ಕಲಿಸ್ತೀವಮ್ಮ, ನಾವ್ ಕಲಿಸ್ತೀವಿ, ಕಲ್ಸಂಗಿಲ್ಲ ಅನ್ನಂಗಿಲ್ಲ, ನಾವು ಚಲೋನೆ ಮಾಡ್ಬೇಕತ್ತೀವತ್ತ ಅಂದ್ರಿ. ಮತ್ ಹೊಳ್ ಕೇಳಾನ ನಮ್ಗ ಒಬ್ಬ ಸರ್ ಅಂದ್ರಿ ಚಂದ ಕೆಲ್ಸ, ನಮ್ ಮೂಡಿಲ್ಲಮ್ಮ, ನಾವ್ ಮೂಡ್ ಇಲ್ಲಾರ್ದ ಕಲ್ಸಂಗಿಲ್ಲ, ನಮ್ಗ ಚಲೋ ಯಾವಾಗ ಮೂಡ್ ಇರ್ತದ ಅವಾಗ ಕಲಿಸ್ತೀನಿ ಹಿಂಗ್ ಒದ್ರಾಡದ್ರಿ. ಅವ್ರು ಒದ್ರಾಡನ ನಾವು ಚಲೋ ಕಲಿಸ್ಬೇಕ್ರಿ ನಮ್ಮ ಮಕ್ಳಿಗತ್ ನಾವ್ ಅಂದೇವ್ರಿ. ಅಂದ್ರ ಹೂ ಅಂದಕ್ಕೆ ಅವ್ರಿಗೆ ಬರೀ ತಮ್ಮ ಕೈಕ ತಾವೇ ಮಾಡಿದ್ರಿ. ನಮಸ್ಕಾರ, ಮಲ್ಲಿಕಾರ್ಜುನ್ ಅವ್ರ ಮಾವ ಇದ್ದೀನಿ ಸರ್. ಪೇರೆಂಟ್ಸ್ ಮೀಟಿಂಗ್ ಬಾ ಅಂತ ಹೇಳಿದ್ರು, ನಾವು ಹೋಗಿದ್ದಾಗ ನಿಮ್ ಹುಡುಗ ಕುಡಿತಾನೆ ಅಶೀಲವಾಗಿ ವರ್ತನೆ ಮಾಡ್ತಿದ್ದಾನೆ ಅಂತ ಹೇಳಿದ್ರು. ವಿಡಿಯೋ ತೋರಿಸಿ ಸರ್, ನಿಮ್ಮ ಮಕ್ಕಳ ಜೊತೆ ಏನೇನ್ ಮಾಡಿದಾನೆ ವಿಡಿಯೋ ತೋರಿಸಿ ಅಂತ ಹೇಳಿದ್ವಿ. ಅದನ್ನು ತೋರಿಸ್ತಾ ಇಲ್ಲ. ಮತ್ತೆ ಮೆಡಿಕಲ್ ಚೆಕಪ್ ಆಗಿದೆ ಅಂತ ಹೇಳಿದಿರಿ, ಅದನ್ನು ತೋರಿಸ್ತಾ ಇಲ್ಲ. ತೋರಿಸಿ ಸತ್ಯತೆ ಬಯಲಾಗ್ಲಿ. ನಮ್ ಹುಡುಗ ತಪ್ಪು ಮಾಡಿದಾನೆ ಅಂದ್ರೆ ನಾವು ನೀವೇ ಬುದ್ಧಿ ಹೇಳೋರು, ಹೇಳ್ತಾ ಇಲ್ಲ. ಆದ್ರೆ ನೀವೇ ಕರ್ಕೊಂಡ್ ಹೋಗು ಅಂತಿದ್ದೀರಾ, ನಾವ್ ಕರ್ಕೊಂಡ್ ಹೋಗಲ್ಲ ಅಂದ್ರೂ ದಬ್ಬಾಳಿಕೆ ಮಾಡಿ ಬಟ್ಟೆಗಳು ಕೊಡಿಸಿ ನೀವು ಎಲ್ಲ ಕರ್ಕೊಂಡ್ ಹೋಗಿ ಅಂತ ಹೇಳಿದ್ರಿ. ಪೊಲೀಸ್ ಹೇಳಿದ್ರು, ವಕೀಲ್ ಹೇಳ್ದ FIR ಮಾಡಿ ಒಳಗಾಗ್ತೀನಿ ಅಂತ ಹೇಳ್ತಿದಾರೆ. ಮಾತೆತ್ತಿದ್ರೆ ಒಳಗಾಗ್ತೀನಿ, ಇಲ್ಲಾಂದ್ರೆ 9 ವರ್ಷ 10 ವರ್ಷ ಜೈಲ್ ಶಿಕ್ಷೆ ಆಗುತ್ತೆ, ಇಲ್ಲ ಎಕ್ಸಾಮ್ ಟಿ ಸಿ ಕಿತ್ಕೊಡ್ತೀನಿ ಅಂತಾರ. TC ನಾವಂದ್ರಿ ನಿಮ್ ಮಕ್ಕಳು ಇದ್ದಂಗೆ ಸರ್, ನೀವು ಹಂಗ್ ಮಾಡ್ಬೇಡ್ರಿ ಅಂತ ಕಾಲು ಕೈ ಎಲ್ಲ ಬೇಡ್ಕೊಂಡಿದೀವಿ, ಅದಕ್ಕೂ ಒಪ್ತಾ ಇಲ್ಲ ಸರ್. ಒಟ್ನಲ್ಲಿ ನಿಮ್ ಮಕ್ಕಳನ್ನ ತಗೊಂಡು ಒಟ್ಟು ಮನೆ ಕರ್ಕೊಂಡ್ ಹೋಗ್ರಿ ಅಂತಿದಾರೆ ಸರ್. ನಮ್ಮ ಹುಡುಗರ್ದು ಒಂದ್ ಸ್ವಲ್ಪನೂ ತಪ್ಪಿಲ್ಲ ಸರ್. ವಕೀಲವರು ಬರೀ ಅದೇ ಹೇಳ್ತಾರೆ, ನಿಮ್ಮ ಮಕ್ಕಳು ತಪ್ಪು ಮಾಡಿದಾರೆ, ಇಲ್ಲ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಮಾಡ್ತೀವಿ, 9 ವರ್ಷ 10 ವರ್ಷ ಸಜಾ ಮಾಡ್ತೀವಿ ಅಂತ ಇದ್ದಾರೆ ಸರ್. ಕಾರಣ ಏನ್ ಸರ್? ಏನ್ ಕಾರಣ ಅಂತ ಫಸ್ಟ್ ಏನೋ ಸ್ಟ್ರೈಕ್ ಮಾಡಿದಾರಂತೆ, ಊಟ ಸರಿಯಾಗಿಲ್ಲ, ಅದು ಕಳಪೆ ಮಟ್ಟದ ಆಹಾರ ಸರಿ ಇಲ್ಲ, ಅದು ಇದು ಅಂತ ಹೇಳ್ತಾನೆ ಇದಾರೆ ಸರ್. ನಾವೂನು ಇರ್ಲಿ, ನಮ್ಮ ಹುಡುಗ ಅಲ್ಲೇ ಓದ್ತಾನೆ, ಹೊಂದ್ಕೊಂಡ್ ಹೋಗ್ರಪ್ಪ ಅಂತ ನಾವ್ ಹೇಳೇ ಕಳಿಸಿದೀವಿ ಸರ್. ಆದ್ರೂ ಇದು ಈ 4 ಹುಡುಗರ ಮೇಲೆನೆ ಹೆಚ್ಚಿಗೆ ಇದ್ ಮಾಡಿದಾರೆ ಸರ್. ಆಮೇಲೆ ಇನ್ನೊಂದು ವಿಡಿಯೋ ತೋರಿಸಿದೆ ಸರ್, ಆನಂದನ ಹುಡುಗ ಒಂದ್ ಹುಡುಗನ ಮೇಲೆ, ಸಣ್ಣ ಹುಡುಗನ ಮೇಲೆ ಕೈ ಹಾಕೊಂಡು ಬಾತ್ರೂಮ್ ವರೆಗೂ ಹೋಗೋದಿದೆ. ಅಲ್ಲಿ ಒಳಗ್ ಹೋಗಿದ್ ಏನಿಲ್ಲ ಸರ್, ಬರೀ ಇದನ್ನ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಾರಂದ್ರೆ ಏನ್ ಸರ್? ಅದೇ ಆನಂದನ ಹುಡುಗ ಒಂದ್ ಹುಡುಗನ, ಅವ್ರು ಒಬ್ರಿಗೊಬ್ರು ಕಾಣಲ್ಲ ಅಂದ್ಮೇಲೆ, ಒಬ್ರು ಸಾಯಿದ್ಮೇಲೆ ಒಬ್ರು ಹೋಗ್ಲೇಬೇಕು. ಬಾತ್ರೂಮ್ ವರೆಗೂ ಹೋಗ್ತಾರ ಅಂದ್ಮೇಲೆ ಅಲ್ಲಿ ಹೋಗಿ ಏನು ಮಾಡಿಲ್ಲ ಅಂದ್ಮೇಲೆ ಸುಮ್ನೆ ಅವ್ರ ಮೇಲೆ ಅಪರಾಧನೆ ಮಾಡಿ 4 ಜನ ಇದೇ ಮಾಡಿದಾರೆ, ಕುಡ್ದಿದ್ದಾರೆ, ತಿಂದಿದ್ದಾರೆ ಅಂತ ಇದೇ ಹೇಳ್ತಾ ಇದ್ರೆ ಹುಡುಗರು ಎಲ್ಲಿ ಕಲಿಬೇಕು ಸರ್? ಊರಿಗೆ ಬಂದ್ರೆ ಹುಡುಗ ಏನೋ ತಪ್ಪು ಮಾಡ್ಯಾನಂತ ಅವ್ರು ಬರೀ ಮಾನಸಿಕ ಅಸ್ವಸ್ಥತೆ ಆದ್ರೆ ಯಾರು ಜವಾಬ್ದಾರಿ ಸರ್? ಈ ತರ ಮಾಡಿ ಕಳಿಸಿದ್ರೆ ನಮ್ಮ ಮಕ್ಕಳ ಭವಿಷ್ಯ ಏನಾಗ್ಬೇಕು ಸರ್? ಹೇಳಿ ಸರ್, ನೀವೇ ಹೇಳಿ. ಇನ್ನ 2 ತಿಂಗಳಾದ್ರೆ ಮಾರ್ಚಲ್ಲಿ ಎಕ್ಸಾಮ್ ಇದೆ ಸರ್. ಈ 2 ತಿಂಗಳಲ್ಲಿ ಅವರು ಭವಿಷ್ಯನ ರೂಪಿಸ್ಕೊಳ್ಳೋದ್ರಲ್ಲೇ ಹೊರಗಾಕ್ಬಿಟ್ರೆ ಅವ್ರ ಗತಿ ಏನ್ ಸರ್? ನೀವೇ ಮರಳಿ ಶಾಲೆಗೆ ಬಾ ಅಂದ್ರೆ ನೀವೇ ಹೊರಗೆ ಕಳಿಸ್ತಾ ಇದ್ರಿ ಅಂದ್ರೆ ಇದು ಯಾವ ಸರ್ಕಾರ ಸರ್? ನೀವ್ ಹೇಳೋದನ್ನ ಹೇಳ್ರಿ. ಹುಡುಗರು ಅಂಧವಿಕಲ್ರು, ಕಣ್ಣಿದ್ದವ್ರು ಎಲ್ಲೋ ಮಾಡ್ಕೊಂಡ್ ನೋಡ್ತಾರೆ. ಇವರು ಓದಿ ಬರಿಬೇಕನ್ನೋ ಆಸೆ ಇದ್ದವರಿಗೆ ಕ್ಲಾಸಿಗೆ ನಂಬರ್ 1 ಅಂತ ಹೇಳ್ತೀರಿ ನೀವೇ, ಮತ್ ಹೊರಗಾಕೋರು ನೀವೇ. ಇದು ಯಾವ ಕಾನೂನಲ್ಲಿ ಇದೆ ಸರ್? ಹೇಳಿ ಸರ್. ನಮಸ್ಕಾರಗಳು. ನಮ್ಮ ಮೊಮ್ಮಗನ ಬಗ್ಗೆ ಫೋನ್ ಹಚ್ಚಿದ್ರಿ ಸರ್ಗಳು, ನೀವು ಅರ್ಜೆಂಟ್ ಬರಬೇಕು, ನಿಮ್ಮ ಹುಡುಗ ದಬ್ಬಾಳಿಕೆ ಮಾಡಕತ್ತಾನ, ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ಕಸ ಮೇಡಮ್ನವ್ರು ಫೋನ್ ಹಚ್ಚಿದ್ರು. ಎದ್ರ ಸಂಬಂಧ ರೀ ಅಂತಾನೆ, ನಿಮ್ಮ ಹುಡುಗ ದಾಖಲೆ ಮಾಡಕತ್ತಾನ, ನೀವು ಅರ್ಜೆಂಟ್ ಬರ್ಬೇಕಂತ ಅವ್ರು ಹೇಳಿದ್ರು. ನೀವು ಅರ್ಜೆಂಟ್ ಇವತ್ತು ಬರ್ಬೇಕಂದ್ರು ನಮ್ಗೆ ಆಗಾಗಲ್ರಿ, ಇನ್ನು 2 ದಿವಸ ಬಿಟ್ಟು ಬರ್ತೀನಿ ಅಂತ ಅಂದ್ರೆ ಅಂದ್ಕೂಡಿ ಮಾಸ್ತರ್ ನಿಮ್ಮ ಮಕ್ಕಳು ಅಂತ ತಿಳ್ಕೊರಿ. ನಿಮ್ಮ ಮಕ್ಕಳು ಏನೋ ತಪ್ಪು ಮಾಡಿದ್ರೆ ನೀವು ಹೊರಗೆ ಹಾಕ್ತೀರೇನ್ರಿ? ನಿಮ್ಮ ಮಕ್ಕಳು ಅಂತ ತಿಳ್ಕೊರಿ. ಏನೋ ತಪ್ಪು ಮಾಡಿದ್ರು ಕ್ಷಮೆ ಮಾಡ್ಲದಿರ್ಲಿ ಅಂತ ಹೇಳಿದೆವು. ನಿಮ್ಮ ಕೈ ಮುಗಿದು ಬೇಡ್ಕೊಂಡ್ರು ನಿಮಗೆ ಕನಕರು ಬರಲಿಲ್ಲ. ನಾವು ಏನೋ ತಪ್ಪು ಮಾಡಿದ್ರು ಕ್ಷಮೆ ಮಾಡಿರಿ ಅಂತ ಹೇಳಿದೆವು. ಇಲ್ಲ ಈ ಟೈಮ್ನಾಗ ಕರ್ಕೊಂಡು ಹೋಗುವಂತ ನಮ್ಮ ಹೇಳಿದ್ರಿ. ಕರ್ಕೊಂಡು ಹೋಗಲಿಲ್ಲ ಅಂದ್ರೆ ನಿಮ್ಮ ಪೊಲೀಸ್ ಕಂಪ್ಲೇಂಟ್ನಾಗ ಕೊಟ್ಟು ಒಳಗೆ ಹಾಕಿಸ್ತೀವಿ ಅಂದರು. ಅಂದ್ಕೂಡ ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋದ್ರಿ. ಸಂಜೆ 8 ಗಂಟೆ 7:30 8 ಗಂಟೆ ಆಗಿತ್ತು. ಮೇಡಮ್ನವ್ರು ಫೋನ್ ಹಚ್ಚಿದ್ರು. ಹಾಲ್ರಿ ಹೋದ ಕೂಡಲೇ ಏನಂದ್ರಿ, ಮ್ಯಾಗ ಹೋಗಿ ನೋಡ್ಕೊಂಬರ್ತೀನಿ, ತಾಳ್ಕೊಂಡ್ರು ಕರ್ಕೊಂಡು ಹೋದ್ರಿ. ಅವ್ರಿಲ್ಲ ಮನೆಗೆ ಹೋಗ್ಯಾರ ಅಂತಂದು ವಾಪಸ್ ಕರ್ಕೊಂಬಂದ್ರಿ. ಯಾಕೆ ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗ್ತೀರಿ, ಅವ್ರೇನು ಬಡ್ದಾಡ್ಯಾರ ಕೂನಿಗಿನಿ ಮಾಡ್ಯಾರ ಅಂತ ನಾ ಇಷ್ಟು ಅಂದಿರಿ. ಪೊಲೀಸ್ ಠಾಣೆ ಬ್ಯಾಡ್ರಿ ಅಂತ ಹೇಳಿದ್ವು. ಕರ್ಕೊಂಡ್ಬಾರಿ ಭೇಟಿ ಮಾಡ್ಸಂಬ ಅಂತೇಳಿ
4 ಮಂದಿ ಸರ್ಗಳು ಕರ್ಕೊಂಡು ನಾನು ಹೋಗಿದ್ರಿ. ಹೊಳ್ಳಿ ವಾಪಸ್ ಕರ್ಕೊಂಬಂದು ನನ್ನ ಗಾಡಿ ಮೇಲೆ ಬಿಟ್ಟಾರಿ. ನಮ್ಮ ಹುಡುಗರು ಕುಡ್ದವಂತ ಹೇಳಿದ್ರು ಸರ್ ನಾವು ಎಲ್ಲಿ ಕುಡಿಯೋಲ್ಲ ನಮ್ಮ ಹುಡುಗ ಅಂತ ಅಂದಿವ. ಒಂದು ವಿಡಿಯೋ ತೋರಿಸಿದ್ರಿ. ಅದು ಇವ್ರ ದೇಸಿ ಅಂಗಡಿ ಮುಂದೆ ನಿಂತಿದ್ರು. ಈ ಪ್ರಶಾಂತ್ ಅಂದು ಆನಂದ್ ಅಂದು ಅಷ್ಟ ಫೋಟೋ ನಂಗೆ ಎಷ್ಟು ಬಂದವು ರೀ. ನೋಡ್ರಿ ನಿಮ್ಮ ಹುಡುಗನ ಅಂದ್ರು. ಏನೈತೆ ಅಂದ್ರೆ ಗೊತ್ತಿಲ್ಲ ಅಂತ ಹೇಳಿ ಅದು